ಹಸ್ತರೇಖೆ ಬದಲಾಯಿಸಿದ ಬಾಲಕ. ಇಲ್ಲಿ ಹಸ್ತರೇಖೆ ಯಾವ ಥರ ಬದಲಾಯಿಸ್ತಾನೆ ಬಾಲಕ ಅಂತೇಳಿ ನೋಡ್ತಾ ಬರೋಣ. ಈ ಪದ್ಯ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಅರ್ಥಪೂರ್ಣವಾಗಿದೆ. ಯು ಹ್ಯಾವ್ ಟು ಸಿ ಆ್ಯಂಡ್ ಲರ್ನ್ ದಟ್ ಮೋರ್ ಎಕ್ಸಾಂಪಲ್ಸ್. ಓಕೆ. ತಕ್ಷಶಿಲೆ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ. ಇದು ಏನಂದರೆ ತಕ್ಷಶಿಲೆ ಪ್ರಾಚೀನದ ಅತಿ ದೊಡ್ಡ ಬಾಲಕ ಏನು. ಓಕೆನಾ. ಅತಿ ದೊಡ್ಡ ಗುರುಕುಲ ಇದೇನಿದು ಅತಿ ದೊಡ್ಡ ಗುರುಕುಲ. ಅಲ್ಲಿ ಆವಾಗಿನ ಕಾಲದಲ್ಲೆಲ್ಲ ಗುರುಕುಲದಲ್ಲೇ ಇತ್ತು. ಅಲ್ಲಿ ಓದುವುದೆಂದರೆ ಘನತೆಯ ವಿಷಯ. ಅಂದರೆ ಅಲ್ಲಿ ಈ ಗುರುಕುಲದಲ್ಲಿ ಓದ್ದವರೆಲ್ಲ ಒಂದು ಘನತೆಯ ವಿಷಯ ಅಂದರೆ ಒಂದು ಹೆಮ್ಮೆ ಪಡುವಂಥ ವಿಷಯ. ಓಕೆನಾ. ಅಲ್ಲಿ ತಮ್ಮ ಮಕ್ಕಳು ಅಲ್ಲಿ ಓದಿ ವಿದ್ಯಾವಂತರಾಗಲಿ ಎಂದು ತಂದೆ ತಾಯಿಗಳ ಆಸೆ ಆಗಿತ್ತು. ಆಸೆ ಪಡ್ತಾಯಿದ್ರು ತಂದೆ ತಾಯಿಗಳು. ಅಲ್ಲಿರೋ ಸುತ್ತಮುತ್ತ ಹಳ್ಳಿಗಳೆಲ್ಲ ಆಸೆ ಪಡ್ತಾಯಿದ್ರು ತನ್ನ ತಂದೆ ತಾಯಿಗಳು, ನಮ್ಮ ಮಕ್ಕಳು ವಿದ್ಯಾವಂತರಾಗಲಿ, ಅಲ್ಲಿ ಓದಿ ತನ್ನ ವಿದ್ಯಾವಂತರಾಗಲಿ ಎಂದು ತಾಯಿ ಆಸೆ ಪಟ್ಟಳು. ಆಗ ಒಬ್ಬ ತಾಯಿ ತನ್ನ ಮಗನನ್ನು ಗುರುಕುಲಕ್ಕೆ ಸೇರಿಸಲು ಬಂದಳು. ಅಲ್ಲಿ ಒಬ್ಬ ತಾಯಿ ಬರ್ತಾಳೆ, ತನ್ನ ಮಗನನ್ನು ಗುರುಕುಲಕ್ಕೆ ಸೇರಿಸಲು ಬರ್ತಾಳೆ. ವಿದ್ಯೆ ಕಲಿಸುವಂತೆ ಗುರುಗಳಲ್ಲಿ ಬೇಡಿಕೊಂಡಳು. ತಾಯಿ ಬೇಡ್ಕೊಳ್ತಾಳೆ ಏನಂತ, ತನ್ನ ಮಗನಿಗೆ ವಿದ್ಯಾ ಕಲಿಸಲು ಗುರುಗಳಲ್ಲಿ ಬೇಡಿಕೊಂಡಳು. ಓಕೆ. ಆಗ ನೆಕ್ಸ್ಟ್ ನೋಡೋಣ. ಬಾಲಕನಿಗೆ ಗುರುಕುಲದ ವಾತಾವರಣ ಹೊಸದು. ಈ ಬಾಲಕನಿಗೆ ಗುರುಕುಲ ತುಂಬ ಹೊಸ ಜಾಗ. ಓಕೆ. ಅವನೇನು ಮಾಡ್ತಿರ್ತಾನೆ ಬಾಲಕ ಅಂದರೆ, ಹೆತ್ತಲೋ ನೋಡುತ್ತಾ ನಿಲ್ತಿದ್ದ. ಅವನು ಎಲ್ಲೆಲ್ಲೋ ನೋಡ್ತಾ ನಿಲ್ತಿದ್ದ ಬಾಲಕ. ಗುರುಗಳು ಆತನನ್ನು ಗಮನಿಸಿದರು. ಗುರುಗಳು ಗಮನಿಸ್ತಾರೆ, ಹುಡುಗ ಏನು ಅತ್ತ ನೋಡ್ತಾ ಇದ್ದಾನೆ ಅಂತ ಗುರುಗಳು ಗಮನಿಸ್ತಾರೆ. ಆಗ ಕರೆದ ಬಾಲಕ, ಅವಾಗ ಗುರುಗಳು ಕರೀತಾರೆ, ಕರೆದ ಬಾಲಕ ಕೈ ನೋಡಿದರು. ಅಂದರೆ ಗುರುಗಳು ಆತನನ್ನು ಕರೆದು ಕೈ ನೋಡ್ತಾರೆ. ಅವರೇನಾದರೂ ನಿರಾಶರಾದರು. ಮತ್ತು ಆ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ. ಆ ಬಾಲಕನಿಗೆ ಏನಿಲ್ಲ, ಓದಿನಲ್ಲಿ ಅಭಿರುಚಿ ಇರಲಿಲ್ಲ. ಓಕೆನಾ. ಆ ಬಾಲಕನಿಗೆ ಅಭಿರುಚಿ ಇರಲಿಲ್ಲ. ವಿದ್ಯೆ ಹತ್ತುವುದು ಎಂದು ತಿಳಿಸಿದರು. ಅವರ ಅಮ್ಮಗೆ ಹೇಳ್ತಿರ್ತಾರೆ, ಅವನಿಗೆ ವಿದ್ಯೆ ಹತ್ತುವುದು ಇಲ್ಲ ಅಂತ ಕೇಳ್ತಾರೆ. ಅವನಿಗೆ ಅಭಿರುಚಿ ಇಲ್ಲ ವಿದ್ಯಾದಲ್ಲಿ ಅಂತ, ಅವನಿಗೆ ವಿದ್ಯೆ ಹತ್ತಲ್ಲ ಅಂತ ಗುರುಗಳು ತನ್ನ ತಾಯಿಗೆ ಹೇಳ್ತಾರೆ, ತನ್ನ ಬಾಲಕನ ತಾಯಿಗೆ ಹೇಳ್ತಾರೆ. ಅವಾಗ ಹೇಳ್ತಾಳೆ ತಾಯಿ ತಕ್ಷಣ ಅವಳು ಏನಾಗ್ತಾಳೆ, ತಾಯಿ ಗಾಬರಿ ಆದಳು. ಈಗ ಯಾರಾದರೂ ತನ್ನ ಮಕ್ಕಳು ವಿದ್ಯೆ ಹತ್ತಲ್ಲ, ಅವನಿಗೆ ವಿದ್ಯಾದಾನ ಇಲ್ಲ, ಏನೂ ಇಲ್ಲ ಅಂದರೆ ತಾಯಿ ಗಾಬರಿ ಆಗೇ ಆಗುತ್ತೆ. ಆ ಥರ ತನ್ನ ತಾಯಿ ಕೂಡ ಗಾಬರಿಯಾದಳು. ವಿದ್ಯಾದಾನ ಮಾಡುವಂತೆ ಗುರುಗಳಲ್ಲಿ ಪರಿಪರಿಯಾಗಿ ಬೇಡಿಕೊಂಡಳು. ತಾನೇನು ಮಾಡ್ತಾಳೆ, ಗುರುಗಳಲ್ಲಿ ಪರಿಪರಿಯಾಗಿ ಬೇಡಿಕೊಳ್ತಾಳೆ. ಅಂದರೆ ಅವನ ಮಗ ವಿದ್ಯೆ ಕಲಿಬೇಕು ಅನ್ನೋ ತನ್ನ ತಾಯಿ ಆಸೆ ಆಗಿರುತ್ತೆ. ಬಟ್ ಅದು ಕೈ ರೇಖೆ ಇರಲ್ಲ ಅಂತೇಳಿ ಏನು ಮಾಡ್ತಾರೆ, ಅವನಿಗೆ ವಿದ್ಯಾದಾನ ಇಲ್ಲ, ನಾವು ಈ ಗುರುಕುಲಕ್ಕೆ ಸೇರಿಸ್ಕೊಳಕ್ಕಾಗಲ್ಲ, ಅಲ್ಲಿ ವಿದ್ಯಾದಾನ ಮಾಡಬೇಕಂದ್ರೆ ತನ್ನ ರೇಖೆ ಇರಬೇಕು ಅಂತ ಗುರುಗಳು ಹೇಳಿರ್ತಾರೆ. ಅಲ್ಲಿ ಅವಾಗ ತಾಯಿ ಹೇಳ್ತಾಳೆ ಗಾಬರಿಯಾಗಿ ವಿದ್ಯಾದಾನ ಮಾಡುವಂತೆ ಗುರುಗಳಲ್ಲಿ ಪರಿಪರಿಯಾಗಿ ಬೇಡಿಕೊಂಡಳು. ಅವನಿಗೆ ವಿದ್ಯಾದಾನ ಮಾಡಿ ಅಂತೇಳಿ ತಾಯಿ ಬೇಡ್ಕೊಳ್ತಾಳೆ ಗುರುಗಳ ಹತ್ರ. ಆದರೆ ಗುರುಗಳು ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ ಅಂತ ಗುರುಗಳು ಹೇಳ್ತಾರೆ. ವಿದ್ಯೆ ಹತ್ತುವುದೇ ಇಲ್ಲ ಅಂತ ಹೇಳ್ತಾರೆ ಗುರುಗಳೇ ಆಗಂದಾಗ ತಾಯಿಗೇನಾಗಿರಬೇಕು ಎಂದು ಕಡ್ಡಿ ಮುರಿದಂತೆ ಹೇಳಿದರು. ಹೌದಾ. ಆವಾಗ ಗುರುಗಳು ಹೇಳ್ತಾರೆ, ತನ್ನ ಕಡ್ಡಿ ಮುರಿದಂತೆ ಹೇಳ್ತಾರೆ, ಅವನಿಗೆ ವಿದ್ಯಾರೇಖೆ ಇಲ್ಲ, ವಿದ್ಯೆ ಹತ್ತುವುದಿಲ್ಲ ಅಂತೇಳಿ ಹೇಳ್ತಾರೆ. ತಾಯಿಗೆ ತುಂಬ ನಿರಾಸೆ ಆಯಿತು. ತಾಯಿಗೆ ತುಂಬ ದುಃಖ ಆಗುತ್ತೆ, ನಿರಾಸೆ ಆಗುತ್ತೆ. ಅವಳಿಗೆ ಅಳು ಕೂಡ ಬಂತು. ತಾಯಿ ನೋವನ್ನು ಆ ಬಾಲಕ ಗಮನಿಸಿದ. ಈಗ ತನ್ನ ತಾಯಿ ಅಳ್ತಿದ್ದಾಳೆ ಅಂದಾಗ ತನ್ನ ಮಗ ಏನು ಮಾಡ್ತಾನೆ, ತಾಯಿ ಆಸೆನ ಪೂರೈಸಲು ಯೋಚಿಸತೊಡಗಿದ. ಅವ್ರ ತಾಯಿ ಅಳೋದನ್ನ, ತಾಯಿ ಸಂಕಟ ಪಡೋದನ್ನ ಎಲ್ಲನೂ ನೋಡಿ ಅವನೇನು ಮಾಡ್ತಾನೆ, ಅವನು ಕೂತ್ಕೊಂಡು ತನ್ನ ತಾಯಿ ಆಸೆಯನ್ನು ಪೂರೈಸಲು ಯೋಚಿಸ್ತಾನೆ. ಓಕೆನಾ. ನೆಕ್ಸ್ಟ್ ನೋಡೋಣ. ಸ್ವಲ್ಪ ಸಮಯದ ನಂತರ ಬಾಲಕ ಮತ್ತೆ ಅಲ್ಲಿಗೆ ಬಂದನು. ಬಾಲಕ ಮತ್ತೆ ಆ ಗುರುಕುಲ ಹತ್ರ ಬರ್ತಾನೆ. ಸ್ವಲ್ಪ ಹೊತ್ತು ಬಿಟ್ಟು ಅವಾಗ ಗುರುಗಳು, ಯಾಕೆ ಬಂದೆ ಎಂದು ಗುರುಗಳು
ಗಡೀಸಾಗಿ ಕೇಳಿದರು, ಅಂದರೆ ಗಟ್ಟಿಯಾಗಿ ಕೇಳಿದರು, ಯಾಕೆ ಬಂದೆ ನೀನು ಅಂತ. ಗುರುಗಳೇ, ವಿದ್ಯಾರೇಖೆ ಹೇಗಿರುತ್ತದೆ ಅಂತ ಹೇಳ್ತಾರೆ. ಅವಾಗ ಏನು ಹೇಳ್ತಾರೆ, ಆ ಬಾಲಕ ಕೇಳ್ತಾನೆ, ಗುರುಗಳೇ ವಿದ್ಯಾರೇಖೆ ಹೇಗಿರುತ್ತದೆ ಅಂತ ಆ ಬಾಲಕ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಎಂದ ಬಾಲಕ ವಿನಂತನಾಗಿ ಕೇಳಿದನು. ಗುರುಗಳು ಬಳಿಯಿದ್ದ ಒಬ್ಬ ಬಾಲಕನನ್ನು ಕರೆದರು. ಅಂದರೆ ಅಲ್ಲಿ ಕೂತಿರ್ತಾರಲ್ಲ ಸ್ಟೂಡೆಂಟ್ಸು, ಅದರಲ್ಲಿ ಒಬ್ಬ ಬಾಲಕನ ಎಬ್ಬಿಸಿ ಕರೀತಾರೆ. ಅವನ ಕೈ ಹಿಡಿದು, ಹೀಗೆ ನೋಡು ವಿದ್ಯಾರೇಖೆ ಅದು, ನಿನಗೆ ಇಲ್ಲ ಹೋಗು ಎಂದರು. ಆವಾಗ ಒಬ್ಬ ಬಾಲಕನ ಕರೆದು ಹೇಳ್ತಾರೆ, ಇದೇ ಥರ ಇರುತ್ತೆ ವಿದ್ಯಾರೇಖೆ, ಅದು ನಿನಗಿಲ್ಲ ಹೋಗು ಅಂತೇಳಿ ಗುರುಗಳು ಹೇಳ್ತಾರೆ. ಆಗ ಅವನೇನು ಮಾಡ್ತಾನೆ ಅಂತ, ಅದು ನಿನಗೆ ಇಲ್ಲ ಹೋಗು ಅಂತ ಹೇಳಿದಾಗೆ ಬಾಲಕ ನಿರಾಶನಾಗಿ ಬಂದ. ಅಲ್ಲಿಂದ ಹೊರಗೆ ಬರ್ತಾನೆ. ಹಲವು ಬಾರಿ ಕೈ ನೋಡಿದ, ಯೋಚಿಸಿದ ತಕ್ಷಣ ಅವನೇನು ಮಾಡ್ತಾನೆ, ಬೆಂಚಿನ ಕಲ್ಲಿನಿಂದ ಕಲ್ಲಿರುತ್ತಲ್ಲ ಅದರಿಂದ ಅವನೇ ಗಟ್ಟಿಯಾಗಿ ವಿದ್ಯಾರೇಖೆಯನ್ನು ಕೈ ಮೇಲೆ ಕೊರೆದುಕೊಳ್ತಾನೆ. ಅವನೇ ಅದನ್ನು ಗಟ್ಟಿಯಾಗಿ ಕೊರೆದುಕೊಳ್ತಾನೆ. ಅವಾಗ ಏನಾಗುತ್ತೆ, ಚರ್ಮ ಕಿತ್ತಿ ಬಂದು ರಕ್ತ ಸುರಿತಾ ಇರುತ್ತೆ, ರಕ್ತ ಆರಂಭಿಸಿರುತ್ತೆ. ಆದರೂ ಭಯಪಡಲಿಲ್ಲ ಆ ಬಾಲಕ. ನೋಡಿ ಅವನ ತಾಯಿಗೋಸ್ಕರ ಅವ್ನು ವಿದ್ಯೆ ಕಲಿಬೇಕು ಅಂತ ಹೋದ. ಆ ವಿದ್ಯಾರೇಖೆನ ಅಬ್ಸರ್ವ್ ಮಾಡಿ, ಆ ವಿದ್ಯಾರೇಖೆ ಹೇಗಿರುತ್ತೆ ತಾನೇ ಬೆಂಚಿನ ಕಲ್ಲಿನಿಂದ ಅವ್ನು ಗಟ್ಟಿಯಾಗಿ ಕೊರ್ಕೊಂಡು ಅವನು ಚರ್ಮ ರಕ್ತ ಸುರಿತಾ ಇದ್ರು, ಅದು ಗಮನಿಸಲಿಲ್ಲ ಅವನು. ಅವಾಗ ಏನು ಮಾಡ್ತಾನೆ ಅಂತಂದರೆ, ಭಯಪಡಲಿಲ್ಲ ಅವನು. ದಡನೆ ಗುರುಕುಲದ ಒಳಗೆ ಉಕ್ಕಿದ. ಅಂದರೆ ಬೇಗ ಬಂದು ಗುರುಗಳ ಆಶ್ರಮ ಇರ್ತಾನೆ, ಅಲ್ಲಿ ಹೋಗ್ತಾನೆ ಅವನು. ಅವಾಗ ಅವನು ಹೇಳ್ತಾನೆ, ಗುರುಗಳೇ, ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ ಅಂತ ಹೇಳ್ತಾನೆ. ಬಾಲಕ ಹೇಳ್ತಾನೆ ಗುರುಗಳಿಗೆ, ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ ಅಂತ ಹೇಳ್ತಾನೆ ಎಂದ ತನ್ನ ಕೈಯಲ್ಲಿ ಮುಂದೆ ಚಾಚಿದ. ಆ ಥರ ಹೇಳಿ ತನ್ನ ಕೈ ಮುಂದೆ ಚಾಚ್ತಾನೆ. ಆದರೆ ಅದು ನಿಜವಾದ ವಿದ್ಯಾರೇಖೆ ಆಗಿರಲಿಲ್ಲ. ಯಾಕಂದರೆ ಅದು ನಿಜವಾದ ವಿದ್ಯಾರೇಖೆ ಅಲ್ಲ. ಬಟ್ ಅವನು ಅವ್ರ ತಾಯಿ ಆಸೆ ಪಟ್ಟಿದ್ದಾಳೆ ಅವ್ರ ತಾಯಿ, ಅವನು ವಿದ್ಯಾವಂತ ಆಗಿರಬೇಕು ಅಂತೇಳಿ ಅವನು ವಿದ್ಯಾರೇಖೆನ ಅಬ್ಸರ್ವ್ ಮಾಡಿ ತಾನೇ ವಿದ್ಯಾರೇಖೆನ ಗಟ್ಟಿಯಾಗಿ ಕೊತ್ಕೊಂಡಿದ್ದು, ಅದು ನಿಜವಾದ ವಿದ್ಯಾರೇಖೆ ಆಗಿರಲಿಲ್ಲ ಅಂತೇಳಿ ಗುರುಗಳು ಹೇಳ್ತಾರೆ. ಆಗ ರಕ್ತ ಸುರಿಯುತ್ತಿರುವ ಆ ಪುಟ್ಟ ಕೈಯನ್ನು ಗುರುಗಳು ನೋಡಿದರು, ಗಾಬರಿಯಾದರು. ರಕ್ತ ಸುರಿತಾ ಇತ್ತು. ಆ ಗುರುಗಳು ನೋಡಿ ಗಾಬರಿ ಆಗ್ತಾರೆ. ಮನಸ್ಸು ಕಲಕಿತು. ಅಂದರೆ ಮನಸ್ಸು ಅಯ್ಯೋ ಅನಿಸ್ಬಿಡ್ತು ಗುರುಗಳಿಗೆ. ಬಾಲಕನ ತಲೆ ನೇವರಿಸಿ ಅಪ್ಪಿಕೊಂಡರು. ಅವನ ಥರ ಮಾಡ್ಕೊಂಡಿದ್ದು ನೋಡಿ ಗುರುಗಳಿಗೆ ಒಂಥರ ಆಗಿ ಅವನ ತಲೆ ಸೋರಿ ಅಪ್ಕೊಳ್ತಾರೆ ಗಟ್ಟಿಯಾಗಿ. ಅವನಲ್ಲಿ ವಿದ್ಯೆ ಕಲಿಯಲು ಛಲವನ್ನು ಗುರುತಿಸಿದರು. ಅವನಲ್ಲಿ ಛಲ ಇತ್ತು, ಅದನ್ನು ಗುರುಗಳು ವಿನಂತಿಸ್ತಾರೆ. ನಿನ್ನಂತಹ ಶಿಕ್ಷಕನಿಗೆ ಅಲ್ಲದೆ ಇನ್ಯಾರಿಗೆ ವಿದ್ಯಾದಾನ ಮಾಡಲಿ ಅಂದರೆ ಅವನು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅಂದರೆ ನಿನ್ನಂಥ ಶಿಕ್ಷಕನಿಗೆ ನಾನು ವಿದ್ಯಾದಾನ ಮಾಡಿದೆ, ಇನ್ಯಾರಿಗೆ ಮಾಡಲಿ ಅಂತೇಳಿ ಗುರುಗಳು ಹೇಳ್ತಾರೆ ಎಂದು ಕಣ್ಣೀರು ಸುರಿಸಿದ. ಶಿಕ್ಷಕನಾಗಿ ಸ್ವೀಕರಿಸಿದರು. ಆ ಬಾಲಕನೇ ಪಣಾನಿ. ಓಕೆನಾ, ಏನೋ ಒಂದು ಬಾಲಕನ ಹೆಸರು ಪಣಾನಿ. ಓಕೆನಾ, ಪಣೀನಿ ಅಂತ ಹೇಳಿ. ಅಭ್ಯಾಸ ಮಾಡಿದ ಮಾನ ಮಾಡಿದ ಚಿತ್ತಹ ಮಾಡುದ, ತನ್ನ ಪ್ರತಿಭೆಯಿಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ, ಸಂಸ್ಕೃತ ಭಾಷೆಗೆ ವ್ಯಾಕರಣಶಾಸ್ತ್ರ ರಚಿಸಿದ. ಅವನೇ ಏನು ಮಾಡ್ತಾನೆ, ಆ ಪುಟ್ಟ ಬಾಲಕ ನೋಡ್ರಿ, ಸ್ಟಾರ್ಟಿಂಗ್ ಅವನಿಗೆ ವಿದ್ಯಾದಾನನೇ ಇಲ್ಲ ಅಂತ ಹೇಳ್ದಿರೋ ಗುರುಗಳು ಅವನು ಹೊಸ ಏನೇನೋ ಅಂದರೆ ಮಾಡಿದನು, ಚಿಂತಹ ಮಾಡಿದನು, ಅಭ್ಯಾಸ ಮಾಡಿದ, ಡೈಲಿ ಮಾನವನವನ್ನು ಮಾಡಿದನು. ಅವಾಗ ವಿಚಾರವನ್ನು ಹೊರಹೊಮ್ಮಿಸಿದ, ಸಂಸ್ಕೃತ ಭಾಷೆಗೆ ವ್ಯಾಕರಣಶಾಸ್ತ್ರ ರಚಿಸಿದ. ನೋಡು, ಆ ಬಾಲಕನಿಗೆ ವಿದ್ಯಾದಾನನೇ ಇರಲಿಲ್ಲ, ಬಟ್ ಇವಾಗ ಅವನೇನು ಸಂಸ್ಕೃತ ಭಾಷೆಗೆ ವ್ಯಾಕರಣಶಾಸ್ತ್ರ ರಚಿಸಿದ ಹುಡುಗ. ಓಕೆನಾ, ಅಂದ ಜಗತ್ತ ಪ್ರಸಿದ್ಧವಾಯಿತು. ಇಂದಿಗೂ ಪಣೀನಿ ರಚಿಸಿದ ವ್ಯಾಕರಣಶಾಸ್ತ್ರ ಸಂಸ್ಕೃತಕ್ಕೆ ಮೂಲ ಮಂತ್ರವಾಗಿದೆ. ಇವನ ಕಾಲ 6ನೇ ಶತಮಾನ. ಇವನ ಗುರುವಿನ ಹೆಸರು ಉಪಪೂರ್ವ ಎಂಬುದಾಗಿದೆ. ವಿದ್ಯಾರೇಖೆ ಇಲ್ಲದಿದ್ದರೂ ಪರಿಶ್ರಮ ಮತ್ತು ಪ್ರತಿಭೆಯಿಂದ ಸಾಧನೆ ಮಾಡುವುದು ಎಂಬುದಕ್ಕೆ ಪಣೀನೇ ಉದಾಹರಣೆ ಆಗಿದ್ದಾನೆ. ನೋಡ್ರಿ, ಈ ಲೆಸನಲ್ಲಿ ಫಸ್ಟು ಅವನಿಗೇನಿರಲಿಲ್ಲ, ವಿದ್ಯಾರೇಖೆನೇ ಇರಲಿಲ್ಲ. ಆಮೇಲೆ
ವಿದ್ಯಾರೇಖೆ ಇರಲಿಲ್ಲ. ಅವ್ರು ಹೇಳ್ತಾ ಇದ್ರು, ನೀನು ವಿದ್ಯಾರೇಖೆ ಇಲ್ಲ, ನೀನು ಕಲಿಯೋಕ್ಕಾಗಲ್ಲ, ವಿದ್ಯೆನೇ ಹತ್ತಲ್ಲ ಅಂತಂದು. ಆದರೆ ನಮ್ಮ ಪ್ರತಿಫಲ, ನಮ್ಮ ಪ್ರೀತಿ, ಯಶಸ್ಸು ಮತ್ತು ನಾವು ಶ್ರಮ ಹಾಕಿದಾಗ ಅದು ಯಾವುದೂ ಸಕ್ಸಸ್ ಆಗೇ ಆಗುತ್ತೆ. ಅದು ಯಾವತ್ತಿಗೂ ಸಕ್ಸಸ್ಸೇ ಆಗುತ್ತೆ. ನಮ್ಮ ಪ್ರತಿಫಲನೇ ನಮ್ಮ ಉದಾಹರಣೆ ಆಗಿರಬೇಕು. ಓಕೆನಾ? ಅದಕ್ಕೆ ಇದೇ ಪುಟಾಣಿ ಒಂದು ಉದಾಹರಣೆ ಆಗಿತ್ತು. ಥ್ಯಾಂಕ್ ಯು.